ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಎಸ್ಐಟಿ ಒಂದ್ ಕಡೆ ತನಿಖೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ದೂರುಗಳ ಮೇಲೆ ದೂರುಗಳು ದಾಖಲಾಗ್ತಾ ಇದ್ದಾವೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಗೆಸ್ಟ್ ಹೌಸ್ ನಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ತಲಾಶ್. ಕೃತ್ಯ ನಡೆದ ಸ್ಥಳವನ್ನ ಮಹಜರ್ಗಾಗಿ ವಶಕ್ಕೆ ಪಡೆಯುವ ಎಸ್ಐಟಿ. ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಎಂಪಿ ಗೆಸ್ಟ್ ಹೌಸ್ ನಲ್ಲಿ ಇವತ್ತು ಸ್ಥಳ ಮಹಜರಾಗುವಂತಹ ಸಾಧ್ಯತೆ ಇದೆ. ಪಡುವಲಹಿಪ್ಪೆಯ ತೋಟದ ಮನೆಯಲ್ಲಿ ಈಗಾಗಲೇ ತಲಾಶ್ ಮಾಡಿದ್ದಾರೆ ಎಸ್ಐಟಿ. ಮತ್ತಷ್ಟು ಸಾಕ್ಷ್ಯವನ್ನ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪ್ರಜ್ವಲ್ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೊಡಲಾಗಿದೆ. ಪ್ರಜ್ವಲ್ಗೆ ಮನೆ ಗೆಸ್ಟ್ ಹೌಸ್ ಮಹಜರ್ನಿಂದ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಪ್ರಜ್ವಲ್ ಗೆಸ್ಟ್ ಹೌಸ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸುವಂತಹ ಸಾಧ್ಯತೆ ಇದೆ. ಕೃತ್ಯ ನಡೆದ ಸ್ಥಳದ ಮಹಜರ್ಗಾಗಿ ಈಗ ಎಸ್ಐಟಿ ಮುಂದಾಗ್ತಾ ಇದೆ. ಪ್ರಜ್ವಲ್ ಗೆಸ್ಟ್ ಹೌಸ್ ನಲ್ಲೇ ಹೆಚ್ಚು ಸಮಯ ಇರ್ತಾ ಇದ್ರು, ಹಾಗಾಗಿ ಆ ಸ್ಥಳದಲ್ಲಿ ಈಗ ಸ್ಥಳ ಮಹಜರನ್ನ ಮಾಡುವುದಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಪಡುವಲಹಿಪ್ಪೆಯ ತೋಟದ ಮನೆಯಲ್ಲಿ ಈಗಾಗಲೇ ಎಸ್ಐಟಿ ಪರಿಶೀಲನೆ ಮಾಡಿದೆ. ಅಲ್ಲಿದ್ದಂತಹ ಕಾರ್ಮಿಕರನ್ನ ಮಾತನಾಡಿಸಿದ್ದಾರೆ. ಯಾರೆಲ್ಲ ಕೆಲಸದಲ್ಲಿದ್ರು ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ. ಮುಂಜಾನೆ 3:30ಕ್ಕೆ ಬಂದು ಪರಿಶೀಲನೆ ಮಾಡಿದ್ರು. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂತೆ ಈಗ ಎಸ್ಐಟಿ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮನೆ ಗೆಸ್ಟ್ ಹೌಸ್ ಮಹಜರ್ನಿಂದ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ. ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಎಸ್ಐಟಿ ಸ್ಥಳ ಮಹಜರಿಗೆ ಮುಂದಾಗಿದೆ. ಈಗಾಗಲೇ ಪಡುವಲಹಿಪ್ಪೆಯಲ್ಲಿರುವಂತಹ ತೋಟದ ಮನೆಯಲ್ಲಿ ತಲಾಶನ್ನ ನಡೆಸಿದೆ. ಬೆಳಗ್ಗೆ 3:30 ಸುಮಾರಿಗೆ ಹೋಗಿ ತಲಾಶನ್ನ ನಡೆಸಿ ಅಲ್ಲಿದ್ದಂತಹ ಕೆಲಸಗಾರರಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ. ಅವರುಗಳ ಮೊಬೈಲ್ಗಳನ್ನ ಪರಿಶೀಲನೆ ಮಾಡಲಾಗಿದೆ. ಎಷ್ಟು ಜನ ಕಾರ್ಮಿಕರಿದ್ರು, ಮಹಿಳಾ ಕಾರ್ಮಿಕರು ಎಷ್ಟು ಜನ ಕೆಲಸದಲ್ಲಿದ್ದಾರೆ, ಮಹಿಳೆಯರು, ಅವರಿಗೇನಾದ್ರೂ ಸಮಸ್ಯೆ ಆಯ್ತಾ, ಇದರ ಬಗ್ಗೆ ಸಹ ವಿಚಾರಣೆಯನ್ನ ಮಾಡಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಪ್ರಜ್ವಲ್ ಗೆಸ್ಟ್ ಹೌಸ್ ನ ಸಹ ತಲಾಶ್ ನಡೆಸುವಂತಹ ಸಾಧ್ಯತೆ ಇದೆ. ಈ ವಿಡಿಯೋ ಚಿತ್ರೀಕರಣದ ಬಗ್ಗೆ ಎಲ್ಲಿ ಚಿತ್ರೀಕರಣ ಆಗಿದೆ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಲಾಶ್ ನಡೆಸಲಾಗುತ್ತೆ. ಪ್ರಜ್ವಲ್ ರೇವಣ್ಣ ಹೆಚ್ಚು ಗೆಸ್ಟ್ ಹೌಸ್ ನಲ್ಲೇ ಇರ್ತಾ ಇದ್ರು. ಅಲ್ಲಿ ಸಾಕಷ್ಟು ಜನ ಅವರನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ರು. ಹೀಗಾಗಿ ಆ ಗೆಸ್ಟ್ ಹೌಸ್ ನಲ್ಲಿ ತಲಾಶ್ ನಡೆಸೋದಕ್ಕೆ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗಾಗಲೇ ಗೆಸ್ಟ್ ಹೌಸ್ ಮಹಜರಿಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಗೆಸ್ಟ್ ಹೌಸ್ ನ ಮಹಜರು ಯಾವಾಗ ಆಗುವಂತಹ ಸಾಧ್ಯತೆ ಇದೆ? ಯಾಕಂದ್ರೆ ಈಗಾಗಲೇ ಸಾಕ್ಷ್ಯ ನಾಶದ ಶಂಕೆ ಸಹ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗೆಸ್ಟ್ ಹೌಸ್ ನ ಮಹಜರ್ ಮಾಡಬೇಕು ಅಂತ ಕಾಣಿಸುತ್ತೆ. ಯಾವಾಗ ಆಗ್ಬೋದು ಹರೀಶ್? ಪ್ರಗತಿ, ಹಾಸನ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣನವರಿಗೆ ಸೇರಿದಂತಹ ಪಡುವಲಹಿಪ್ಪೆಯ ಫಾರ್ಮ್ ಹೌಸ್ನಲ್ಲೂ ಸಹ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜೊತೆಗೆ HJD ರೇವಣ್ಣನವರ ನಿವಾಸ ಹೊಳೆನರಸೀಪುರದಲ್ಲಿದೆ. ಈ ಹೊಳೆನರಸೀಪುರ ನಿವಾಸದಲ್ಲೂ ಸಹ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡದಲ್ಲಿರುವಂತಹ ಫಾರ್ಮ್ ಹೌಸ್ ಅಲ್ಲೂ ಸಹ ಪರಿಶೀಲನೆಯನ್ನು ಎಸ್ಐಟಿ ಅಧಿಕಾರಿಗಳ ತಂಡ ನಡೆಸಿದೆ. ಆದರೆ ಹಾಸನ ನಗರದಲ್ಲಿರುವ MP ನಿವಾಸದಲ್ಲಿ ಇದುವರೆಗೂ ಸಹ ಪರಿಶೀಲನೆಯನ್ನು ನಡೆಸಿಲ್ಲ. ಈ ಒಂದು MP ನಿವಾಸವನ್ನು ತನ್ನ ಸುಪರ್ದಿಗೆ ಅಂತ ತೆಗೆದುಕೊಂಡು ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಇದು ಸರ್ಕಾರಿ ಕಟ್ಟಡ, ಸರ್ಕಾರಿ ಬಂಗಲೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ, ಜೊತೆಗೆ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪ ಬಂದಿರುವ ಹಿನ್ನೆಲೆಯಲ್ಲಿ MP ಗೆಸ್ಟ್ ಹೌಸನ್ನು ತನ್ನ ಸುಪರ್ದಿಗೆ ಎಸ್ಐಟಿ ಅಧಿಕಾರಿಗಳು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಲ್ಲಿಯೂ ಸಹ ವಿಚಾರಣೆಯನ್ನು ಅಂದರೆ ಮಹಜರನ್ನು ಮಾಡುವ ಸಾಧ್ಯತೆ ಕಂಡುಬರ್ತಾ ಇದೆ. ಇದುವರೆಗೂ ಸಹ ಸಂತ್ರಸ್ತ ಮಹಿಳೆಯರನ್ನು ಎಲ್ಲಿಯೂ ಸಹ ಕರೆತಂದಿಲ್ಲ. ಸ್ಥಳ ಮಹಜರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನು ಪಡುವಲಹಿಪ್ಪೆ, ಗನ್ನಿಕಡ ಮತ್ತು ಹೊಳೆನರಸೀಪುರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. MP ಗೆಸ್ಟ್ ಹೌಸ್ನಲ್ಲೂ ಸಹ ಎಸ್ಐಟಿ ಅಧಿಕಾರಿಗಳು ತಲಾಶನ್ನು ನಡೆಸಲಿದ್ದಾರೆ. ಪ್ರಗತಿ. ಹರೀಶ್, MP ಗೆಸ್ಟ್ ಹೌಸ್ ನಲ್ಲೇ ಹೆಚ್ಚು ಕಾಲ ಪ್ರಜ್ವಲ್ ರೇವಣ್ಣ ಅವರು ಇರ್ತಾ ಇದ್ರು. ವಾರದಲ್ಲಿ ಸುಮಾರು 5-6 ದಿನ ಅಲ್ಲೇ ಇರ್ತಾ ಇದ್ರು ಅನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗಾಗಿ ಅಲ್ಲಿ ಮೊದಲಿಗೆ ತಲಾಶ್ ನಡೆಸಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ ಆದಷ್ಟು ಬೇಗ ತಲಾಶ್ ನಡೆಸುವಂತಹ ಸಾಧ್ಯತೆ ಇದೆಯಾ MP ಗೆಸ್ಟ್ ಹೌಸ್ ನಲ್ಲಿ? ಹೌದು ಪ್ರಗತಿ, ಇದು MP ನಿವಾಸ ಸರ್ಕಾರಿ ಕಟ್ಟಡ ಆಗಿದೆ. ಜೊತೆಗೆ ಪ್ರಜ್ವಲ್ ರೇವಣ್ಣವ್ರನ್ನ ಭೇಟಿ ಮಾಡಲಿಕ್ಕೆ ಮಹಿಳೆಯರು
ಜೊತೆಗೆ ಅವರ ಆಪ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಅವರ ಆಪ್ತರು ಬರ್ತಾ ಇದ್ರು ಅಂತ ಇರುವಂತಹ ಓಕೆ, ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ. ಇನ್ನು ಪ್ರಜ್ವಲ್ ರೇವಣ್ಣಗೆ ಅಶ್ಲೀಲ ವಿಡಿಯೋ ಸಂಕಷ್ಟದ ಮೇಲೆ ಸಂಕಷ್ಟ, ತನಿಖೆಯನ್ನ ಚುರುಕುಗೊಳಿಸಿದ ಎಸ್ಐಟಿ ಅಧಿಕಾರಿಗಳು. ಇವತ್ತು ಹಾಸನ ಜಿಲ್ಲೆಯ 3 ಕಡೆ ಎಸ್ಐಟಿ ಸ್ಥಳ ಪರಿಶೀಲನೆ. ಬೆಳಗ್ಗೆ 3:30ಕ್ಕೆ ಚನ್ನರಾಯಪಟ್ಟಣದ ಗನ್ನಿಕಡ ತೋಟದ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಇನ್ನು ಬೆಳಗ್ಗೆ 4:40ಕ್ಕೆ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಪರಿಶೀಲನೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಹೊಳೆ ನರಸೀಪುರದ ಪಡುವಲ ಹಿಪ್ಪೆ ತೋಟದಲ್ಲಿ ತಲಾಶ್ ನಡೆಸಲಾಗಿದೆ. ಒಟ್ಟು 3 ಕಡೆ ಇವತ್ತು ಎಸ್ಐಟಿ ಅಧಿಕಾರಿಗಳು ತಲಾಶನ್ನ ನಡೆಸಿದ್ದಾರೆ. ಬೆಳಗ್ಗೆ 3:30ಕ್ಕೆ ಚನ್ನರಾಯಪಟ್ಟಣದ ಗನ್ನಿಕಡ ತೋಟದ ಮನೆಯಲ್ಲಿ ತಲಾಶ್ ನಡೆಸಿದ್ರು. ಅಲ್ಲಿಂದ ಸಾಕಷ್ಟು ಮಾಹಿತಿ ಪಡೆದುಕೊಂಡಿದ್ದಾರೆ. ಬೆಳಗ್ಗೆ 4:40ಕ್ಕೆ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಸಹ ಪರಿಶೀಲನೆ ಆಗಿದೆ. ಆನಂತರ 6 ಗಂಟೆಗೆ ಹೊಳೆ ನರಸೀಪುರದ ಪಡುವಲ ಹಿಪ್ಪೆ ತೋಟದಲ್ಲಿ ತಲಾಶನ್ನ ನಡೆಸಿದ್ದು. ಅಲ್ಲಿ ಯಾರೆಲ್ಲ ಕೆಲಸಗಾರರಿದ್ದಾರೆ ಅವ್ರನ್ನೆಲ್ಲ ಮಾತನಾಡಿಸಿದ್ದಾರೆ. ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇವ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಹೊಳೆ ನರಸೀಪುರದ ಪಡುವಲ ಹಿಪ್ಪೆ ತೋಟದಲ್ಲಿ ತಲಾಶ್ ನಡೆದಿದೆ. ಬೆಳಗ್ಗೆ 3:30ರಿಂದ ಸಹ ತಲಾಶ್ ಆರಂಭ ಆಯಿತು. 6 ಗಂಟೆವರೆಗೂ ತಲಾಶ್ ನಡೆಸಿದ್ದಾರೆ. ಒಟ್ಟು 3 ಕಡೆ ತಲಾಶ್ ನಡೆಸಲಾಗಿದೆ. ಎಸ್ಐಟಿಯ 4 ಜನರ ತಂಡ ತಲಾಶನ್ನ ನಡೆಸಿದೆ. ವಿಡಿಯೋ ಚಿತ್ರೀಕರಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ ಎಸ್ಐಟಿ ಅಧಿಕಾರಿಗಳಿಂದ. ಎಸ್ಐಟಿಯ 4 ಜನರ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.